ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರಿಗೂ, ನಿರ್ದೇಶಕರಿಗೂ, ನಿರ್ಮಾಪಕರಿಗೂ ಮತ್ತು ಸಹಕರಿಸಿದಂಥವ್ರಿಗೂ, ಆಗಮಿಸಿರ್ತಕ್ಕಂಥವ್ರಿಗೂ, ಕುಟುಂಬ ವರ್ಗಕ್ಕೂ, ನಾನು ಇಷ್ಟೊಂದು ಕ್ಯಾಮರಾಗಳನ್ನ ಬಹಳ ವರ್ಷದ ನಂತರ ಈಗ ನಾವು ನೋಡ್ತಾ ಇದ್ದೀನಿ. ಇಷ್ಟೊಂದು ಶಬರಿಮಲೆ ಕೇಸಲ್ಲಿ ನಾನು ಆ ಟೈಮಲ್ಲಿ ಇಷ್ಟು ಈ ಕ್ಯಾಮರಾಗಳೆಲ್ಲ ನೋಡ್ಬಿಟ್ಟೆ. ನಂತರ ಇವತ್ತೇ ನಾನು ಬಂದ ತಕ್ಷಣನೇ ಇದು ಇಷ್ಟೊಂದು ಜನ ಎಲ್ಲಿದ್ದಾರೆ, ಎಲ್ಲಿ ಎಲ್ಲ ಎಣಿಸ್ತಾ ಕೂತ್ಕೊಂಡೆ. ಅದಕ್ಕೆ ಇಷ್ಟೊಂದು ಜನ ಇದ್ದೀರ ಮಾಧ್ಯಮದ ಎಲ್ಲ ಗಣ್ಯರಿಗೂ ಕೂಡ ನನ್ನ ಹೃತ್ಪೂರ್ವಕವಾದಂತಹ ನಮಸ್ಕಾರಗಳನ್ನು ಹೇಳ್ತಾ, ಸುಂದರ್ ಅವ್ರದ್ದು ಚಾರ್ಜ್ ಶೀಟ್ ನೋಡಿ. ಆ ಚಾರ್ಜ್ ಶೀಟ್ ಅನ್ನುವಂಥ ಪದ ಎಷ್ಟು ಫೋರ್ಸ್ ಇದೆ ಅಂದ್ರೆ ನಿಜವಾಗ್ಲೂ ಎಲ್ಲ ಸುಂದರ್. ನಿಮ್ಮ ಫೋಟೋ ಹಾಕಿದ್ದಾರೆ ವೆಂಕಟ್ ಅವರು. ಕತೆ ಏನೋ ಇದೆ. ಚಾರ್ಜ್ ಶೀಟಿನ ಹಿಂದೆ ಒಂದ್ ತಂದೆ ಓಡಾಡೋ ಕಥೆಯೋ ಏನು ಇದ್ರೊಳಗೆ ಭವನೆ ಇದೆ, ಏನು ಸಂಕಷ್ಟ ಇದೆ, ಯಾತಕ್ಕಾಗಿ ಈ ರೀತಿಯಾದಂತ ಒಂದು ಹೋರಾಟ ಇದೆ ಅನ್ನೋದು ನಮ್ಮೊಳಗೆ ನಾವೇ ಲೆಕ್ಕಾಚಾರ ಹಾಕುತ್ತಾ ಹೋಗ್ತೀವಿ. ಸೊ ಅಷ್ಟೊಂದು ಈ ಟೈಟಲ್ಗೆ ಒಂದು ಶಕ್ತಿ ಕಾಣಿಸುತ್ತೆ ಅಂತ ಒಳ್ಳೆ ಟೈಟ್ಲ್ ಅದು. ದೇವರು ಈ ಸಿನಿಮಾ, ನಾನು ನೀವು ಕೇಳಿದ್ರಲ್ಲ ಅಧ್ಯಕ್ಷ ಆಗಿ ನಾನು ದೇವರಲ್ಲಿ ಕೇಳೋದೇನೆಂದ್ರೆ, ಒಂದೊಂದು ಸಿನಿಮಾ ರಿಲೀಸ್ ಆದಾಗ್ಲೂ ಪರಮಾತ್ಮ ಈ ಸಿನಿಮಾನ ನಿಲ್ಲಿಸು, ಈ ನಿರ್ಮಾಪಕರಿಗೆ ಒಳ್ಳೇದಾಗ್ಲಿ, ಚಿತ್ರರಂಗಕ್ಕೆ ಒಂದು ಬದುಕು ತರಲಿ. ಸಿನಿಮಾ ನಿಂತ್ರೆ ನಾವು ಬದುಕಿದ ಹಾಗೆ ಅಲ್ವಾ ರಾಘವೇಂದ್ರ? ಸಿನಿಮಾ ಪ್ರತಿ ಸಿನಿಮಾ ಸಂದರ್ಭದಲ್ಲೂ ಒಂದು ಆಸೆ ಮತ್ತು ಒಂದು ಒಳ್ಳೇದಾಗ್ಲಿ ಅನ್ನುವಂತ ಒಂದು ಹಾರೈಕೆ, ಇವೆರಡೂ ಕೂಡ ನಾವು ಯಾವಾಗ್ಲೂ ಕೂಡ ಮಾತಾಡ್ಕೋತೀವಿ. ನಾನು ಇದ್ರದ್ದು ಏನೂ ನೋಡಿಲ್ಲ, ಟೈಟ್ಲು ನೋಡಿಲ್ಲ, ಹಾಡು ನೋಡಿಲ್ಲ, ಏನ್ ನೋಡ್ಲಿಲ್ಲ. ಆದ್ರೆ ಒಂದು ಗೊತ್ತು, 250ನೇ ಸಿನಿಮಾ ಅಂತ ನಾನು ಒಪ್ಪಲ್ಲ. ಸುಂದರ್ ಅವ್ರು ನಾನು ಮೊದಲ ನನ್ನ ಅಗ್ನಿ ಪರೀಕ್ಷೆ ಚಿತ್ರ 1986ರಲ್ಲಿ ನನ್ನ ನಿರ್ಮಾಣದ ಚಿತ್ರದಲ್ಲಿ ಇವರು ಕೂಡ ಒಂದು ಪ್ರಮುಖವಾದಂತಹ ದೊಡ್ಡ ಪಾತ್ರ. ಸುಂದರ್ ಅಗ್ನಿ ಪರೀಕ್ಷೆ. ಸೊ ಸುಂದರ್ ಇದ್ದಲ್ಲಿ ಅಲ್ಲಿ ಒಂದು ಮನುಷ್ಯತ್ವ ಅನ್ನೋದು ಇರುತ್ತೆ, ಒಂದು ಮಾನವೀಯತೆ ಇರುತ್ತೆ. ಮತ್ತೆ ಸರಿ ತಪ್ಪು, ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದನ್ನು ನೋಡುವಂತ ಕಣ್ಣು, ಆ ಕಣ್ಣು ಕೂಡ ಒಳಗಣ್ಣು ಇರುತ್ತೆ ಸುಂದರಂಗೆ. ಬಹಳ ಹೆಂಗರ್ಲು. ನನ್ನಂತೂ ಅವರು ತಾಯಿ ಅಮ್ಮ ಅಂತಾನೆ ಕರೀತಾರೆ. ವಾಣಿಜ್ಯ ಮಂಡಳಿಯಲ್ಲಿ ಯಾವ ಒಳ್ಳೆ ಮಾತುಗಳನ್ನ ಆಡುವಾಗ, ನಾವು ಚರ್ಚೆಗಳನ್ನ ಆಡುವಾಗ ಆ ಹೆಂಗರಳು ಮತ್ತು ಅವರ ಒಳ್ಳೆಯತನ ಅವೆರಡನ್ನೂ ಕೂಡ ನಾನು ಗಮನಿಸಿದ್ದೀನಿ. ಸುಂದರ್ ನಿಜವಾಗ್ಲೂ ನಮ್ ಸುತ್ತಮುತ್ತ ಇರುವಂತ ಒಬ್ಬ ಒಳ್ಳೆಯ ಆತ್ಮೀಯ ಒಳ್ಳೆಯ ಮನುಷ್ಯ. ದೇವ್ರು ನಿಮ್ಗೆ ಒಳ್ಳೇದ್ ಮಾಡ್ತಾರೆ ಅಂತಾನೆ ಹೇಳ್ತೀನಿ. ಈ ಸಿನಿಮಾ ನಿಮ್ಗೆ 250ನೇ ತಮ್ಮ ಚಿತ್ರ ಜಯದೇವಿ ಬಾಗ್ಸ್ಲಿ. ನೀವು ಕನ್ನಡ ಚಿತ್ರರಂಗಕ್ಕೆ ಇನ್ನೊಂದಷ್ಟು ವರ್ಷಗಳ ಕಾಲ ನಿಮ್ಮ ಕೊಡುಗೆಯನ್ನು ನೀಡಿ ಅಂತ ನಾನು ಹಾರೈಸ್ತೀನಿ. ಸುಂದರ್, ತಮಗೂ ಕೂಡ ಸರ್ ಬೆಸ್ಟ್ ವಿಶಸ್. ಯಾವತ್ತು ರಿಲೀಸ್ ಮಾಡ್ತೀರಾ ಸರ್? ಬೇಗ ರಿಲೀಸ್ ಮಾಡಿ. ಎಲ್ಲರೂ ಬೆವರು ಉಸ್ಕೋತಾ ಇದ್ದಾರೆ, AC ಬೇರೆ ಆಫ್ ಮಾಡ್ತಿದ್ದಾರೆ. ತುಂಬಾ ಚೆನ್ನಾಗಿ ಮಾತಾಡಿದ್ರು ನಮ್ಮ ಧ್ರುವ ಅವರು. ಅದು ನಾನು ಮುಂದೆ ಕೇಳಿದ್ರು, ಧ್ರುವ ಒಂದು 4-5 ಸಿನಿಮಾಗಳು ಮಾಡಿ ಧ್ರುವ, ನಮ್ ಪಕ್ಕದಲ್ಲೇ ಕೂತಿದ್ದೀರಾ, ವರ್ಷಕ್ಕೆ 4-5 ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಿ ನೀವು ನಮ್ಮ ಹುಡುಗಿ ಅಂತ ಮಾಡ್ತಿದ್ದಾಳೆ. ಪ್ರತಿಯೊಬ್ರು ಏನ್ ಸರ್ ಸಿನಿಮಾ ಎಲ್ಲರೂ ಮಾಡ್ಲಿ, ಪ್ರತಿಯೊಬ್ರು ದೊಡ್ಡ ದೊಡ್ಡ ಹೀರೋಗಳು ಅಂತ ಯಾರ್ಯಾರು ಅನ್ಕೊಂಡಿದ್ದೀರಲ್ಲ, ಪ್ರತಿಯೊಬ್ರಿಗೂ ರಿಕ್ವೆಸ್ಟ್ ಏನಂದ್ರೆ, ಈ ಮೂಲಕನೂ ನಾನು ರಿಕ್ವೆಸ್ಟ್ ಮಾಡೋದಿಷ್ಟೇ, ವರ್ಷಕ್ಕೆ ಕನಿಷ್ಠ 2-3 ಸಿನಿಮಾಗಳು ಒಬ್ಬೊಬ್ಬ ನಾಯಕರಿಂದ ಬಂದ್ರೆ ಇಂಡಸ್ಟ್ರಿ ಸ್ವಲ್ಪ ಸಮೃದ್ಧಿಯಾಗಿ